ಹೈ ಚಾಮ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸ್. ನನಗೆ ಸ್ವಲ್ಪ ಜನ ಹುಡುಗರು ಅಂದರೆ ನಮ್ಮ ಹುಡುಗರು ಅಂದರೆ ನೀವೇನೆ ಕೇಳ್ತಾ ಇರ್ತೀರಾ ಹೆಂಗೆ ತಮ್ನೇಲ್ನ ಮಾಡ್ತೀರಾ ಅಂತ. ಸೊ ಸೀಕ್ರೆಟ್ ಬಿಹೈಂಡ್ ಮೈ ತಮ್ನೇಲ್ ಇಸ್ ದಿ ಕ್ವಾಲಿಟಿ ತಮ್ನೇಲ್ ಇಸ್ ನಾನು ನಿಮಗೆ ಹೇಳ್ಕೊಂಡು ಕೊಟ್ಬಿಡ್ತೀನಿ. ಸೊ ನೀವು ಇದೇ ಥರ ತಮ್ನೇಲ್ನ ಮಾಡ್ಬೋದು. ನಾನು ಫೋಟೋಶಾಪ್ ಮಾಡ್ತೀನಾ? ಖಂಡಿತ ಇಲ್ಲ ಗುರು. ಫೋಟೋಶಾಪ್ ಮಾಡೋಕ್ಕೆಲ್ಲ ನನಗೆ ಪೇಷನ್ಸ್ ಕೂಡ ಇಲ್ಲ. ಯಾಕಂತಂದರೆ ನಾನು ದಿನಕ್ಕೆ 2-3 ವೀಡಿಯೋ ಹಾಕ್ತಾ ಇರ್ತೀನಿ. ಇವಕ್ಕೆಲ್ಲ ಫೋಟೋಶಾಪ್ ಮಾಡ್ಕೊಂಡು ಕೂತ್ಕೋಬೇಕು ಅಂತಂದರೆ ಹೆವಿ ಟೈಮ್ ಹಿಡಿಯುತ್ತೆ. ಆ ಪೇಷನ್ಸ್ ಎಲ್ಲ ಇಲ್ಲ ನನಗೆ. ನಾನು ಯೂಸ್ ಮಾಡೋ ಆ್ಯಪ್ ಯಾವುದು ಅಂತಂದರೆ ನಾನು ಫೋನಲ್ಲೇ ಇದನ್ನೆಲ್ಲ ಎಡಿಟ್ ಮಾಡೋದು ತಮ್ನೇಲೆಲ್ಲ ಯಾವ ಆ್ಯಪ್ ಯೂಸ್ ಮಾಡ್ತೀನಿ ಅಂತ ಅಂದರೆ ಪಿಕ್ಸೆಲ್ ಲ್ಯಾಬ್ ಅಂತ ಒಂದು ಆ್ಯಪ್ ಯೂಸ್ ಮಾಡ್ತೀನಿ. ಫಸ್ಟು ಪಿಕ್ಸಾರ್ಟ್ ಅಂತ ಯೂಸ್ ಮಾಡ್ತಿದ್ದೆ, ಇವಾಗ ಪಿಕ್ಸೆಲ್ ಲ್ಯಾಬ್ ಅಂತ ಯೂಸ್ ಮಾಡ್ತೀನಿ. ಅದಕ್ಕೆ ಈ ಥರ ಮಸ್ತಾಗಿ ಕ್ವಾಲಿಟಿ ಬರೋದು. ಅಯ್ಯೋ ಏನು ನಾವು ಪಿಕ್ಸೆಲ್ ಲ್ಯಾಬ್ ಅಲ್ವಾ ಯೂಸ್ ಮಾಡ್ತಾ ಇರೋದು ಅಂತ ಹುಳ ಬಿಟ್ಕೊಂಡ್ಬಿಡ್ಬೇಡಿ. ನಮ್ಮ ತಮ್ನೇಲ್ ಏನಕ್ಕೆ ಇಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಅಂತೆಲ್ಲ ಹುಳ ಬಿಟ್ಕೊಂಡಿರ್ತೀರ. ಏನಕ್ಕೆ ಅಂತಂದರೆ ನೀವು ಅದರಲ್ಲಿರೋ ಫೀಚರ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ತಾ ಇರಲ್ಲ. ಮತ್ತು ಸ್ವಲ್ಪ ಕ್ರಿಯೇಟಿವಿಟಿ ಇರಬೇಕು. ಏನೇ ಮಾಡಿದ್ರು ಸ್ವಲ್ಪ ಕ್ರಿಯೇಟಿವಿಟಿ ಇರಬೇಕು. ಅವಾಗಲೇ ತಮ್ನೇಲ್ ಒಂಥರ ಮಸ್ತಾಗಿ ಕಾಣೋದು. ನೀವು ಸುಮ್ಮನೆ ಏನೋ ಹಾಕ್ಬಿಟ್ರೆ ಬೇರೆಯವ್ರದ್ದೆಲ್ಲ ನೋಡ್ಕೊಂಡು ಹಾಕ್ಬಿಟ್ರೆ ಚೆನ್ನಾಗಿ ಬರೋದಿಲ್ಲ. ಲೇ ನೀನು ಬರೀ ಪುಂಕ್ತಿ ಲೇ ಡೆಮೋ ತೋರಿಸಲು ಅರ್ಥ ಆಗುತ್ತೆ ನಮಗೂ ಅಂತೆಲ್ಲ ಕೇಳಬೇಡಿ. ಡೆಮೋ ತೋರಿಸ್ತೀನಿ ನಾನು. ಈ ವಿಡಿಯೋದು ತಮ್ನೇಲ್ನ ನಾನು ನಿಮಗೆ ಲೈವ್ ಡೆಮೋ ತೋರಿಸ್ಬಿಡ್ತೀನಿ. ಅಂದರೆ ಲೈವಲ್ಲ, ತೋರಿಸ್ತೀನಿ ಡೆಮೋನ, ನೋಡ್ಕೊಳ್ಳಿ. ಇವಾಗ ಒಂದು ರೇಂಜಿಗೆ ನಿಮಗೆ ಅರ್ಥ ಆಗುತ್ತೆ ಈ ಡೆಮೋನ ನೋಡ್ಕೊಂಡ್ರೆ. ನಿಮ್ಮ ಕ್ರಿಯೇಟಿವಿಟಿ ಹಾಕಬೇಕು ಗುರು. ನಂದನ್ನೇ ಕಾಪಿ ಹೊಡೆದ್ಬಿಟ್ಟು ಹಾಕಿದ್ರೆ ಒಂಥರ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಡುತ್ತೆ ನಿಮಗೆ. ನಿಮ್ಮ ಕ್ರಿಯೇಟಿವಿಟಿ ನೀವು ಯೂಸ್ ಮಾಡಿಕೊಂಡು ಹೆಂಗೆ ಬೇಕೋ ಹಂಗೆ ಮಸ್ತಾಗಿ ಮಾಡ್ಬೋದು. ಅದರಲ್ಲೇ ಪಿಕ್ಸೆಲ್ ಲ್ಯಾಬ್ನ ಓಪನ್ ಮಾಡ್ಕೊಂಬಿಡೋಣ ಗುರು ಶಿಸ್ತಾಗೆ. ಓಪನ್ ಮಾಡ್ಕೊಂಡು ಆದಮೇಲೆ ಅದು ಹಳೇದು ಕೇಳ್ತಿದೆ, ಹಳೇದೆಲ್ಲ ಇರುತ್ತಲ್ಲ ಅದನ್ನು ಕೇಳ್ತಿದೆ. ನಾನು ಕ್ಯಾನ್ಸಲ್ ಕೊಟ್ಬಿಡ್ತೀನಿ. ನಿಮ್ಗೆ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಮೇಲ್ಗಡೆ 3 ಡಾಟ್ ಕಾಣಿಸ್ತಿದೆ ನೋಡಿ. ಆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಇಮೇಜ್ ಸೈಜ್ ಅಂತ ಇರುತ್ತೆ. ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮಲ್ಲಿ ಇರುತ್ತೆ. ನೀವು ಹೋಗ್ಬಿಟ್ಟು ಅದನ್ನ ಯೂಟ್ಯೂಬ್ ತಮ್ನೇಲ್ಗೆ ಸೆಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಬೇಕು ಗುರು. ಓಕೆ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ಥರ ತಮ್ನೇಲ್ದು ಸೈಜ್ ಬಂದ್ಬಿಡುತ್ತೆ ನಿಮಗೆ ಆಟೋಮೆಟಿಕ್ಕಾಗಿ. ಆಮೇಲೆ ಇಲ್ಲಿ ಮೇಲ್ಗಡೆ ಆ್ಯಡ್ ಮಾರ್ಕ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಟೆಕ್ಸ್ಟ್ ಕೂಡ ಆ್ಯಡ್ ಮಾಡ್ಬೋದು. ನಿಮ್ಮ ಫೋಟೋಸು ಗ್ಯಾಲ್ರಿಯಿಂದ ನೀವು ಫೋಟೋ ತೊಗೊಂಡಿರ್ತೀರಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ಬೋದು. ನಾನು ಫೋಟೋನ ಆ್ಯಡ್ ಮಾಡಬೇಕಿಲ್ಲಿ. ಸೊ ಫ್ರಮ್ ಗ್ಯಾಲ್ರಿ ಕೊಡ್ತೀನಿ. ಫ್ರಮ್ ಗ್ಯಾಲ್ರಿ ಕೊಟ್ಟರೆ ನನ್ನ ಫೋಟೋಸ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ರೀಸೆಂಟ್ಗೆ ಹೋದರೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇದನ್ನು ಫೋಟೋ ತೊಗೊಂಡಿರೋದು ನಾನು, ಇದನ್ನು ಹಾಕ್ಬಿಡ್ತೀನಿ ನಾನು. ಓಕೆ, ಇವಾಗ ನಾನು ಹಾಕಿದ್ದೀನಿ ಫೋಟೋನ ಇವಾಗ ನಾನು ಎಕ್ಸ್ಪ್ಯಾಂಡ್ ಮಾಡಬೇಕು. ಕರೆಕ್ಟ್ ತಮ್ನೇಲ್ ಸೈಜು ನನ್ನ ಮುಖ ಎಲ್ಲ ಕರೆಕ್ಟಾಗಿ ಕಾಣಬೇಕು ಗುರು. ಆಮೇಲೆ ಹೆಂಗೆ ಬೇಕೋ ಹಂಗೆ ಹಾಕಿದ್ರೆ ಅಜೀಬಾಗಿ ಕಾಣ್ಬಿಡುತ್ತೆ. ಅದಕ್ಕೆ ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ಫೋಟೋ ನೀವು ಕ್ರೇಜಿಯಾಗಿ ತೊಗೊಬೇಕಾಯ್ತಾ ಅದನ್ನೆಲ್ಲ ಹೇಳ್ಕೊಂಡು ಕೊಡೋಕ್ಕಾಗೋದಿಲ್ಲ. ನಾನು ಕ್ಯಾಮ್ರಾಮ್ಯಾನ್ ಎಲ್ಲ ಬಂದುಬಿಟ್ಟು ಪೋಸ್ ಕೊಟ್ರು ಅನ್ನೋಕ್ಕೆ. ನಿಮ್ಮ ಇಷ್ಟ, ಅದು ಹೆಂಗೆ ಬೇಕಾದ್ರೂ ತೊಗೋಬೋದು. ಈ ಥರ ಫಿಕ್ಸ್ ಮಾಡ್ತೀನಿ ಆಯಿತಾ ನಾನು. ಆಮೇಲೆ ಏನು ಮಾಡ್ತೀನಿ ಅಂತಂದರೆ ಇವಾಗ ಅಕಸ್ಮಾತ್ ಏನಾದ್ರು ಫೋಟೋ ಗೀಟೋ ಹಾಕಬೇಕು ಅಂತಂದರೆ ಇವಾಗ ನಾನು ತಮ್ನೇಲ್ ಹಾಕ್ಬಿಟ್ಟು ತೋರಿಸ್ತೀನಿ ಯಾವುದಾದ್ರು ಬೇರೆ ತಮ್ನೇಲ್ಗಳು. ಓಕೆ, ಇವಾಗ ಯಾವುದಾದ್ರು ಹಳೆ ತಮ್ನೇಲ್ಗಳು. ಓಕೆ, ಈ ತಮ್ನೇಲು ಬೇಡ, ಈ ತಮ್ನೇಲ್ ಹಾಕೋಣ. ಓಕೆ, ಈ ತಮ್ನೇಲ್ ಹಾಕೋಣ. ಹಿಂಗೆ ಕ್ರಾಸ್ ಮಾಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಆರೋ ಮಾರ್ಕ್ ಇಟ್ಕೊಂಡು ಈ ಕ್ರಾಸ್ ಮಾಡಿದ್ರೆ ಟ್ವಿಸ್ಟ್ ಆಗುತ್ತೆ ಸ್ವಲ್ಪ. ಒಂದೆರಡು ಹಾಕ್ಬಿಡೋಣ ಇನ್ನು. ಓಕೆ, ಇದು ಇವಾಗೆಲ್ಲ ಹಾಕಾಯಿತು. ಇದಕ್ಕೆ ನಾನು ಇವಾಗ ಸ್ಟ್ರೋಕ್ ಕೊಟ್ಬಿಡ್ತೀನಿ. ಸ್ಟ್ರೋಕ್ ಅಂತ ಅಂದರೆ ಬಾರ್ಡ್ರ್ ಬರುತ್ತೆ ಆಯಿತಾ. ಇದ್ರ ಮೇಲೆ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಒಂದೊಂದು ತಮ್ನೇಲ್ ಹಾಕಿದ್ದೀನಲ್ಲ ನಾನು ಇವಾಗ ಫೋಟೋಸು, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗೆ ಒಂಥರ ಮಿಡಲಲ್ಲಿದೆ ನೋಡಿ, ಮಿಡಲಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂಥರ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ಸ್ಟ್ರೋಕ್ ಅಂತ ಇಲ್ಲಿ ಆಪ್ಷನ್ ಕೇಳುತ್ತೆ. ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆನ್ ಮಾಡಬೇಕು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ತೀನಿ, ಯಾಕಂದರೆ ಲೈಟ್ ಕಲರ್ಗೆ ಬ್ಲ್ಯಾಕ್ ಕಲರು ಮಸ್ತಾಗಿ ಸೂಟ್ ಆಗುತ್ತೆ. ಸೊ ಇದನ್ನು ಒಂಥರ ಎಷ್ಟು ಬೇಕೋ ಅಷ್ಟು ಕೊಟ್ಕೊಳ್ಳಿ. ನೀವು ಓವರ್ ಡೋಸ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಎಷ್ಟು ಸೂಟ್ ಆಗುತ್ತೋ ಅಷ್ಟು ಮಾತ್ರ ಕೊಟ್ಕೊಳ್ಳಿ. ಸೊ ಎಲ್ಲದಕ್ಕೂ ಕೊಟ್ಬಿಡೋಣ ಈ ಥರ. ಆಮೇಲೆ ಆರೋ ಮಾರ್ಕ್ ಹಾಕಬೇಕು ಅಂತಂದರೆ ನಾನು ಆರೋ ಮಾರ್ಕ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಮುಂಚೆನೇ. ಸೇಮ್ ಇದೇ ಥರ ಪ್ರೊಸೀಜರ್ ಆಯಿತಾ. ಎಕ್ಸ್ಟ್ರಾ ಏನೂ ಮಾಡೋಂಗೆ ಇಲ್ಲ ಗುರು. ಡೌನ್ಲೋಡ್ಸಲ್ಲಿದೆ ಆರೋ ಮಾರ್ಕ್ ಒಂದೊಂದು. ಆರೋ ಮಾರ್ಕ್ ಎಲ್ಲ ಆರ್ಯವರ್ಧನೆಲ್ಲ ಬಂದ್ಬಿಟ್ಟ. ಇಲ್ಲೆಲ್ಲೋ ಇದೆ ಆರೋ ಮಾರ್ಕ್, ಹುಡುಕ್ಬೇಕು ಕೂತ್ಕೊಂಡು. ಇಲ್ಲಿದೆ ನೋಡಿ ಆರೋ ಮಾರ್ಕು. ಓಕೆ, ಸೆಲೆಕ್ಟ್ ಆಯಿತು. ಆರೋ ಮಾರ್ಕ್ನ ಚಿಕ್ಕದು ಮಾಡಿಬಿಟ್ಟು ರೊಟೇಟ್ ಮಾಡೋಣ. ಎಲ್ಲಿ ಬೇಕಾದ್ರೂ ಹಾಕೋಬೋದು ಗುರು. ನೀವು ಇಲ್ಲೇ ಹಾಕಬೇಕು ಅಂತೇನಿಲ್ಲ, ಹಿಂಗೆ ಹಾಕ್ಬಿಡೋಣ ಸಾಕು. ನಮ್ಮ ಹುಡುಗರಿಗೆಲ್ಲ ಅರ್ಥ ಆಗುತ್ತೆ ಬೇಜಾನು. ಪ್ಲೇಸ್ ಮಾಡಿದ್ದೀನಿ. ಇವಾಗ ನಾನು ಟೆಕ್ಸ್ಟ್ ಮಾಡಬೇಕು ಅಂದರೆ ಏನು ವಾಟ್ಸಪ್ಪಲ್ಲ, ಇಲ್ಲಿ ಟೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ಅಂದರೆ ಟೈಪ್ ಮಾಡಬೇಕು. ಇಲ್ಲಿ ಟೆಕ್ಸ್ಟ್ ಅಂತ ಒತ್ತಿದ್ರೆ ಅಲ್ಲಿ ನೀವು ಆರಾಮಾಗೆ ಅದ್ರ ಮೇಲೆ ಒತ್ಬಿಟ್ಟು ಟಕ ಅಂತ ಏನು ಬೇಕೋ ಅದನ್ನು ಟೈಪ್ ಮಾಡಬೇಕು. ಟೈಪ್ ಮಾಡಿದ್ಮೇಲೆ ಹೇಳ್ಕೊಂಡು ಕೊಡೋಕ್ಕಾಗೋದಿಲ್ಲ. ಅದು ನೀವೇ ಏನಾದ್ರು ಯೋಚನೆ ಮಾಡ್ಬಿಟ್ಟು ಟೈಪ್ ಮಾಡಬೇಕು. ಇಲ್ಲಿ ನಾನು ಮೈ ತಮ್ನೇಲ್ ಸೀಕ್ರೆಟ್ ಅಂತ ಹಾಕ್ತೀನಿ. ಓಕೆ, ಇದು ಹಾಕಿದ ಮೇಲೆ ನೀವು ಇಲ್ಲಿ ಹೋಗ್ಬಿಟ್ಟು ಫಾಂಟ್ ಸೈಜು ಇಲ್ಲಿ ಎ ಅಂತ ಕಾಣಿಸ್ತಿದೆ ನೋಡಿ ಕೆಳಗೆ. ಆ ಎ ಮೇಲೆ ಹೋಗ್ಬಿಟ್ರೆ ನಿಮಗೆಲ್ಲ ಆಪ್ಷನ್ಸು ಕೇಳುತ್ತೆ. ಆಲ್ಫಾಬೆಟ್ಟಲ್ಲಿ, ಟೈಪಿಂಗಲ್ಲಿ, ಟೆಕ್ಸ್ಟಿಂಗಲ್ಲಿ ಏನೇನು ಮಾಡಬೇಕು ಅಂತ ಕೇಳುತ್ತೆ. ಇಲ್ಲಿ ಫಾಂಟ್ ಸೈಜ್ನ ನೀವು ಚೇಂಜ್ ಮಾಡ್ಕೋಬೇಕು. ಯಾವ್ದು ಬೇಕೋ ನಿಮ್ಗೆ ಇಷ್ಟ ಬಂದಿದ್ದು ಹಾಕ್ಕೋಬೋದು.
ಯಾವುದೋ ಒಂದು ಹಾಕ್ಕೊಳ್ರಿ ನಿಮ್ಗೆ ಇಷ್ಟ ಬಂದಿದ್ದು ನೋಡಿಕೊಂಡು ಕರೆಕ್ಟಾಗೆ. ಓಕೆ, ಇದನ್ನು ಪ್ಲೇಸ್ ಮಾಡಾದ್ಮೇಲೆ ಕರೆಕ್ಟಾಗೆ ಇದಕ್ಕೆ ಆಲ್ಟ್ರೇಷನ್ ಮಾಡಬೇಕಲ್ಲ, ಅದಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಮೇಲೆ ಹತ್ರ ಇದೆ ನೋಡಿ, ಅಲ್ಲಿ ಆಪ್ಷನ್ಸ್ಗೆ ಇರುತ್ತೆ, ನಿಮಗೆ ಬೇಜಾನ್ ಆಪ್ಷನ್ಸ್ ಇದೆ, ಅದೆಲ್ಲ ನೀವು ನೋಡ್ಕೊಬೇಕು. ಸ್ಟ್ರೋಕ್ ಅಂತ ಇದೆ ನೋಡಿ, ಸ್ಟ್ರೋಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನು ಆನ್ ಮಾಡಿದ್ರೆ ನಿಮಗೆ ಒಂಥರ ಬ್ಲ್ಯಾಕ್ ಔಟ್ಲೇಯರ್ ಥರ ಬರುತ್ತೆ. ನೀವು ಬೇಕಾದ್ರೆ ಅದನ್ನ ಯಾವ ಕಲರಿಗೆ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬೋದು. ನನಗೆ ಬ್ಲ್ಯಾಕೇ ಇರಲಿ, ವೈಟಿಗೆ ಬೇಕಾದ್ರೂ ಮಾಡ್ಕೋಬೋದು, ರೆಡ್ಡಿಗೆ ಬೇಕಾದ್ರೂ ಮಾಡ್ಕೋಬೋದು, ನಿಮ್ಮ ಇಷ್ಟ ಅದು. ನನಗೆ ಬ್ಲ್ಯಾಕೇ ಇರಲಿ, ನಾನು 12ಗೆ ಸೆಟ್ ಮಾಡ್ತೀನಿ, ನಾನು ಯಾವಾಗಲೂ 12ಗೆ ಮಾಡೋದು. ಸೊ ಓಕೆ, 12ಗೆ ಮಾಡಿದೆ. ಇದಾದಮೇಲೆ ಅದಕ್ಕೆ ಶ್ಯಾಡೋ ಎಫೆಕ್ಟ್ ಅಂತ ಕೊಡಬೇಕು, ಅಲ್ಲೇ ಇರುತ್ತೆ, ಅದ್ರ ಪಕ್ಕನೇ ಸ್ಟ್ರೋಕ್ ಪಕ್ಕನೇ ಶ್ಯಾಡೋ ಇರುತ್ತೆ. ಶ್ಯಾಡೋನ ಆನ್ ಮಾಡಿದ್ರೆ ಒಂಥರ ಮಸ್ತಾಗಿ ಹಿಂದೆ ನೋಡಿ ಹೆಂಗೆ ಕಾಣುತ್ತೆ ನೋಡಿ. ಇಷ್ಟೇ ನಾನು ತಮ್ನೇಲ್ ಮಾಡೋದು, ಆಯಿತಾ. ಇನ್ನೊಂದು ಕೆಳಗಡೆ ಯಾವ್ದಾದ್ರು ಒಂದು ಲೈನ್ ಹಾಕ್ತೀನಿ ಅಷ್ಟೇ, ಇದೆ ನನ್ನ ತಮ್ನೇಲ್. ಹಂಗೆ ಆಗೋಯ್ತು ಅಂದ್ಕೊಳ್ಳಿ. ನಾನು ಇವಾಗೆಲ್ಲ ಟೆಕ್ಸ್ಟ್ನ ಏನೇನೋ ಅಂತ ಎಲ್ಲ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ನೀವು ಬೇಕಾದರೆ ಅದ್ರದ್ದು ಟೆಕ್ಸ್ಟ್ದು ಕಲರ್ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಹೋಗ್ಬಿಟ್ಟು ಇಲ್ಲಿ ಬೇಜಾನ್ ಆಪ್ಷನ್ ಇದೆ, ಇಲ್ಲಿ ಕಲರ್ ಅಂತ ಇದೆ ನೋಡಿ, ಅಲ್ಲಿ ಕಲರ್ಗೆ ಹೋಗ್ಬಿಟ್ಟು ನೀವು ಬೇಕಾಗಿರೋದನ್ನ ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ವೈಟ್ ಕಲರು ಇದಕ್ಕೆ ಸೂಟ್ ಆಗುತ್ತೆ ಬ್ಯಾಕ್ಗ್ರೌಂಡ್ಗೆ. ಈ ವೈಟು ಬ್ಲ್ಯಾಕು ಮತ್ತು ಎಲ್ಲೋ ಇರೋದ್ರಿಂದ ಒಂಥರ ಮಸ್ತಾಗಿ ಕಾಣುತ್ತೆ. ನಿಮಗೆ ಯಾವ ಕಲರ್ ಬೇಕು ಅಂತ ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲರಿಗೂ ವೈಟೇ ಸೂಟ್ ಆಗೋದಿಲ್ಲ. ಇಷ್ಟೇ ಗುರು ನನ್ನ ತಮ್ನೇಲು, ಸಿಂಪಲ್ಲು. ನಾನು ಯಾವ ಫೋಟೋಶಾಪು ಮಾಡೋದಿಲ್ಲ, ಯಾವ ಸಾಫ್ಟ್ವೇರ್ನು ಯೂಸ್ ಮಾಡೋದಿಲ್ಲ. ಇಷ್ಟೇ ಸಿಂಪಲ್ ಆ್ಯಪ್ ಯೂಸ್ ಮಾಡೋದು. ನೀವು ಇದನ್ನೇ ಯೂಸ್ ಮಾಡಿ ಸಾಕು, ಬೇಜಾನೆಲ್ಲ ಹೆವಿ ಎಲ್ಲ ಮಾಡೋಕೆ ಹೋಗಬೇಡಿ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ. ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ನಾನು ಇನ್ನೊಂದು ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗ್ಬೋದು. ಇನ್ಸ್ಟಾಗ್ರಾಮಲ್ಲಿ ಬೇಕಾದ್ರೂ ಫಾಲೋ ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಚಿಯರ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.